ಮಯಾಮಿಗೆ ಬಂದ್ವಿ. ಏನು ಗುರು, ಮಯಾಮಿ ಅಂದರೆ ಹ್ಯಾಪನಿಂಗ್ ಪ್ಲೇಸು. ಎಲ್ಲ ಎಷ್ಟು ಮಜಾ ಮಾಡ್ತಾರೆ ಗೊತ್ತಾ ಇದು. ಈಗ ಅದ್ರ ಮೇಲೆ ಹೋದಾಗ ಆಗ್ಬಿಡ್ಬೇಕಂತ. ಫ್ರೆಂಡ್ಸ್, ಫೈನಲಿ ಒಂದು ಸಣ್ಣದಾದ ಪಾರ್ಟಿ ಮುಗಿಸ್ಕೊಂಡು ಹೋಟೆಲ್ ಕಡೆಗೆ. ನಾಳೆ ಸಿಗೋಣ, ತುಂಬ ಪ್ಲೇಸಸ್ ನೋಡೋದಕ್ಕೆ. ಗೈಸ್, ಎವರ್ಕ್ಲಾಡ್ ಏರ್ಬೋಟ್ ರೈಡಿಗೆ ಬಂದಿದ್ದೀವಿ. ಓ ಮೈ ಗಾಡ್, ಇಲ್ಲಿ ನೋಡಿ ಹೆಂಗಿದೆ ಇದು. ಅಬ್ಬಾ, ಶೇಟ್, ಇಂಥವೇ ಡ್ರೈವ್ ಮಾಡೋದಿಲ್ಲಲ್ಲ, ಇದಕ್ಕಿಂತ ದೊಡ್ಡ ದೊಡ್ಡ ಟೈರ್ ಹಾಕ್ಬಿಟ್ಟಿರ್ತಾರೆ, ಹೈಟಲ್ಲಿ ಹೋಗ್ತಿರ್ತಾರೆ, ಕಾರ್ ಟ್ರಕ್ ಅಂತ. ಸೊ ಏರ್ಬೋಟು ಆಲ್ಮೋಸ್ಟು $68. ಇಲ್ಲಿಲ್ಲೇ ಸೆಷನ್ ಆಯಿತು. ಸೊ ಅದೇ ಬೋಟಲ್ಲೇ ಹೋಗೋದು. ನೋಡಿ ಹಿಂಗೆ ಮೀನುಗಳೆಲ್ಲ ಚಿಕ್ಕ ಚಿಕ್ಕದಾಗಿ. ಆಲಿಗೇಟರ್ಸ್ ಎಲ್ಲ ಇಲ್ಲೇನು ಬರಾನೇ ಇಲ್ಲ. ಹೆವಿ ಇದೆ ಗಿಫ್ಟ್ ಶಾಪ್ ಅಂತ. ಮ್ಯೂಸಿಕ್ ಫೋನ್ಗಳೆಲ್ಲ ಇದೆ. ಸೊ ಇಲ್ಲಿ ಯಾರೋ ಆಫೀಸರ್ ಇದ್ದಂಗೆ ಅವನಲ್ಲ. ಇಷ್ಟು ಜನ ಕೂತ್ಕೊತಾರೆ. ಸೊ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅನ್ಸುತ್ತೆ. ನೋಡಿ, ಅಲಿಗೇಟರ್ ಕೈಯಲ್ಲೇ ಇಟ್ಕೊಂಡಿದ್ದಾನೆ. By a show of hands, who here has kids? I know the dads do, but anybody else? How would it feel to be able to tell your kids? ಏಯ್ ಹೋಗ್ಬಿಡು, ಹೋಗ್ತೀನಿ ಇವಾಗ. ನೋಡ್ತಿರು ಇವರು ಚಿಕ್ಕ ಚಿಕ್ಕ ಹುಡುಗರು ಭಯಾನೇ ಇಲ್ಲ. ಇಲ್ಲಿ ಅಲಿಗೇಟರ್ಸ್ ರಾಜ್ಯ ಇದು. ಸೊ ಈಗ ಈ ಬೋಟಲ್ಲಿ ಹೋಗಬೇಕು. ಬಿಗ್ ಡ್ಯಾಡಿ ಅಂತ ಇದೆ ಅಂತೆ. ಒಂದು 80 ಇಯರ್ಸ್ ಆಗಿದೆ ಅದಕ್ಕೆ. ಅದೇ ದೊಡ್ಡ ಅಲಿಗೇಟರ್ಸ್ ಅಂತ. ಸೊ ಸಿಕ್ಕಾಪಟ್ಟೆ ಸಿಗುತ್ತಿಲ್ಲ ನೋಡೋಣ. ಅವರು ಎಲ್ಲ ಜೋಜೋ ಅಂತೆ. ಇದೊಂದು ಅಲಿಗೇಟರು. ಇದೆಲ್ಲ ಟಿ ವಿ ಶೋಸ್ ಎಲ್ಲ ಮಾಡಿದೆ ಅಂತೆ ಗೈಸ್. ಯಪ್ಪ, ಹೆಂಗೆ ಮಲ್ಕೊಂಡಿದ್ದಾವೆ ನೋಡು. ಕಣ್ಣೆ ಮುಚ್ಚಿದಾವ ನೋಡವು. ಎಬ್ಸಬ್ರು ಅದನ್ನ. ಏನು ಮಾಡ್ತೀವಿ? ಥ್ರೋ ಸ್ಟೋನ್ಸ್ ಎಟ್ ಅಲಿಗೇಟರ್ಸ್. ಕ್ಯೂಟ್ ಆಗಿದಾವಲ್ಲ.
ನೋಡ್ತಾ ಇದೆ. ಇದು ನೋಡ್ತಾರೆ, ಇದು ನೋಡಿ ತಿರುಗೇ ಬಿಟ್ಟಿಲ್ಲ ಇದು. ಬರ್ತಾ ಇದೆಯಾ? ಕೊಡ್ತೀವಿ ಅಂತ ಅದು. ಯಾಕೋ ಮ್ಯಾಲೆ ಬೈತದೆ ನಮ್ಮ ಅಪ್ಪನ ಜೋಡಿ. ಫ್ರೆಂಡ್ಸ್ ನೋಡಿ, ನಾವಿವತ್ತು ಈ ಏರ್ಪೋರ್ಟ್ ಅಂತ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಹೆಂಗೆ ಮೀನುಗಳಿರುತ್ತೆ ಇಲ್ಲಿ, ಫುಲ್ ಮೊಸಳೆಗಳೇ ಇರುತ್ತೆ, ಅಲಿಗೇಟರ್ಸ್ ಇರುತ್ತೆ. ಸೊ ದೊಡ್ಡ ದೊಡ್ಡ ಟಿ ವಿ ಶೋಸ್ ಮಾಡಿದಂಥ ಮೊಸಳೆಗಳೆಲ್ಲ ಇದೆ. ಸೊ ನಮ್ಮದು ನಂಬರ್ 8. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಸ್ಟೇಷನ್ಗೆ. ನೋಡೋಣ. ಪಕ್ಷಿಗಳಿದೆ ಇಲ್ಲಿ, ಕೋಸ್ಟಲ್ ವೆಟ್ಲ್ಯಾಂಡ್ ಬೌಸ್ ಫ್ಲೋರಿಡಾ. ಸೊ ಈ ಎಲ್ಲ ಪಕ್ಷಿಗಳು ಇಲ್ಲಿ ನಾವು ನೋಡ್ಬೋದು. ಅಲ್ಲಿ ಆ ದಾರಿಯಲ್ಲಿ ಎಲ್ಲಿದ್ರು ಇರುತ್ತೆ ಅಲಿಗೇಟರ್ಸ್ ಇಲ್ಲಿ. Like the ordinary apple, you do not want to take a bite from this apple. This apple is known to be used as an industrial laxative and will leave you in the hospital for up to ಇಲ್ಲಿ ನೋಡ್ಬೋದು, ಒಂದು ಅಲಿಗೇಟರ್ ಮಲ್ಕೊಂಡಿದೆ ಕಣ್ಣು ಮುಚ್ಕೊಂಡು. ಯಾಕೋ ಕಾಣಿಸ್ತಲ್ಲ ಅಷ್ಟೊಂದು, ಬಟ್ ಅಲ್ಲಿದೆ, ನನಗೆ ಕಾಣಿಸ್ತಿದೆ. ಮುಂದೆ ನೋಡೋಣ ಬನ್ನಿ, ಇನ್ನೊಂದು ಯಾವುದಾದ್ರೂ ಸಿಗುತ್ತಾ ಅಂತ. ಗೈಸ್, ಇಲ್ಲಿ ಒಂದು ಗಂಡು ಅಲಿಗೇಟರ್ ಇದೆ, ಅದಕ್ಕೆ 15 ಗರ್ಲ್ ಫ್ರೆಂಡ್ ಅಂತೆ. Alrighty, folks, we will be docking very shortly. I'm going to ask everybody to please stay seated at all times. This is the hardest part of the job, and I surprisingly brought everybody back alive, and I don't want to lose. ಬಿಯರ್ ಕುಡಿದ ಡ್ಯಾಡಿ ಅಲ್ಲೇ ಬಂದಿದ್ದೀರಾ? ಓ ಸಾರಿ. ಇವನು ಈ ಕೆಲಸ ಮಾಡಬಹುದಾ? ಈ ಮನುಷ್ಯನ ಜನ ಇಷ್ಟೊಂದು ಜನ ದುಡ್ಡು ಕೊಟ್ಟು, ಇಷ್ಟೊಂದು ಜನ ಮನೆ ಬೆಳಗ್ಗೆ ಎದ್ದ ಅಂದರೆ ಪ್ರೊಡ್ಯೂಸರ್ಸ್ಗಳು ಸೂಟ್ ಕೇಸ್ ದುಡ್ಡು ಇಟ್ಕೊಂಡು ನಿಂತ್ಕೊಂಡು ರಾತ್ರಿಯಲ್ಲಿ ಕಾಯ್ಕೊಂಡು ಕೂತಿರ್ತಾರೆ. ಈ ಮನುಷ್ಯನಿಗೆ ಇಷ್ಟೆಲ್ಲ ಅವಕಾಶಗಳು ದೇವರು ಕೊಟ್ಟಾದ್ಮೇಲೆ ಇಂಥ ಕೆಟ್ಟ ಒಂದು ಆ್ಯಕ್ಟ್ ಯಾಕೆ ಕೈ ಹಾಕದ? ಇಂಥ ಮನಸ್ಥಿತಿ ಯಾಕೆ ಅವನು ಬಂತು? ಒಬ್ಬ ಇವರು ಜನ ಫಾಲೋ ಮಾಡುವಂಥದ್ದು, ಸೊಸೈಟಿ ಸಮಾಜ ಫಾಲೋ ಮಾಡ್ತಕ್ಕಂಥದ್ದು ಅವನು ಬಂದೇ ಈಗೆಲ್ಲ ಮಾಡಿಬಿಟ್ನಲ್ಲ ಅಂತ ಅನ್ನೋದಕ್ಕೆ ಇಡೀ ಮಾಧ್ಯಮ ಅವನ ಹಿಂದೆ ಇದೆ. ಅದರಿಂದ ಯಾವುದೇ ಮಾಡಬೇಕು ಏನು ಮಾಡಬಾರ್ದು ಅವ್ರಿಗೂ ಗೊತ್ತಿರುತ್ತೆ, ಬಟ್ ನಿಧಾನವಾಗಿ ಅವ್ರಿಗೂ ತಿಳಿಸಿ ಹೇಳಿಸಿ. ನಾವಿದ್ದೀವಲ್ಲ, ಈ ಪ್ಲೇಸ್ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಐಲ್ಯಾಂಡು, ಒಂದು ದ್ವೀಪ. ಈ ದ್ವೀಪಕ್ಕೆ ನಾವು ಬೈ ರೋಡ್ ಬಂದಿದ್ದೀವಿ. ಅಂದರೆ 7 ಮೈಲ್ ಬ್ರಿಡ್ಜ್, 7 ಮೈಲ್ಸ್ ಕನೆಕ್ಟ್ ಆಗಿದೆ. ಸುತ್ತಮುತ್ತ ಎಲ್ಲ ಬರೀ ಬೀಚು, ಏನೂ ಇಲ್ಲ. ಅಲ್ಲಿ ಮಧ್ಯದಲ್ಲಿ ನಮಗೆ ಮಯಾಮಿಯಲ್ಲಿ ಕೀ ವೆಸ್ಟ್ ಅಂತ ಒಂದು ಪ್ಲೇಸು. ಹೇಗಿದೆ ಅದೇ ಇಲ್ಲಿ ಒಳ್ಳೆ ಬೀಚ್ ಇದೆ ಆ್ಯಕ್ಚುಲಿ. ಸೀಗಲ್ ಎಷ್ಟು ಕಾಟ ಹೊಡ್ತಾ ಬಾರ್ಬಿಕ್ಯೂ ಇಲ್ಲಿ ನೀವು ನೋಡ್ಬೋದು. ಶೇಟ್ ಅಲ್ಲಿ ಬಂದು ತಿನ್ನೋದು ಏನೋ ಮಾಡ್ತಾ ಇರುತ್ತೆ ನೋಡಿ, ಬಿಸಾಕ್ತಾ ಇದ್ದಾರೆ ಮೇಲೆ.
7 Mile Bridge. ನೋಡಿ ಈಗ ಇದು ಇಲ್ಲೊಂದು ಮನೆ ಕಾಣಿಸ್ತಾ ಇದೆಯಾ ನಿಮಗೆ? ಹೆಂಗಿರ್ಬೋದು ಆ ಚಿಕ್ಕ ಐಲ್ಯಾಂಡಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಸಾಕಾಗಿದೆ ನೋಡ್ಬೇಕಾದ್ರೆ. ಎಲ್ಲ ಫಿಶಿಂಗ್ ಮಾಡ್ತಾ ಇದ್ದಾರೆ. What's his name? Belly. Very nice. ಎಷ್ಟು ಚೆನ್ನಾಗಿದೆಯಲ್ಲ ಮಯಾಮಿ. ಫುಲ್ ಏನು ಇಲ್ಲ ಆ ಕಡೆ ಈ ಕಡೆ, ಜಸ್ಟ್ ಇದೊಂದು ರೋಡ್ ಅಷ್ಟೇ. ನೋಡಿ ಸ್ವಿಮ್ ಮಾಡ್ತಾ ಇದ್ದಾರೆ. ಸಿಗ್ತಲ್ಲ ಅಲ್ಲೆಲ್ಲ ದೂರ ಒಂದೊಂದು ನಿಮಗೆ ಐಲ್ಯಾಂಡ್ ಕಾಣಿಸ್ತದಲ್ಲ ಚಿಕ್ಕ ಚಿಕ್ಕದಾಗಿ. ಅದೆಲ್ಲ ಪಾರ್ಟಿ ಐಲ್ಯಾಂಡ್ ಅಂತ, ಹೆವಿ ವೈಬ್ಸ್. Get in the front, get in the front. Let me see this. Is it big enough? No. Still not big enough? Okay, hands. Over here, 1, 2, 3. All right. Good. Yeah. ಓಕೆ ಗಾಯ್ಸ್, ಈ ಸುಂದರವಾದ ಸನ್ಸೆಟ್ಟೊಂದಿಗೆ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.